ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ಮಂಗಳವಾರದ ವ್ಲಾಗ್. ಇದು ಪಾಪು ಸ್ನಾನ ಮಾಡಿಕೊಂಡು ಮಲ್ಕೊಂಡಿದ್ದಾನೆ. ಬನ್ನಿ ಇವತ್ತಿನ ವ್ಲಾಗ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ. ಜೋ 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 ಹೇಳಪ್ಪ, ಹೇಳಲ್ವಾ? ನಿನ್ನೆ ನನಗೆ ನನ್ನ ಫ್ರೆಂಡ್ ಒಬ್ಬರು ಮೆಸೇಜ್ ಮಾಡಿದ್ರು ಆಯಿತಾ. ಏನಂತಂದರೆ ನಿನ್ನ ಪಾಪುಗೆ ಸುತ್ತು ಕರನ ಯಾವ ಥರ ಕೊಡ್ತಾಯಿದ್ದೆ, ಎಷ್ಟು ಕೊಡ್ತಾಯಿದ್ದೆ ಅಂತ ಕೇಳೋದಕ್ಕೆ ಅಂತ ಮೆಸೇಜ್ ಮಾಡಿದರು. ಸೊ ಆವಾಗ ನಾನು ನೆನೆಸ್ಕೊಂಡೆ, ತಡಿ ಇದೊಂದು ಟಾಪಿಕ್ನ ಶೇರ್ ಮಾಡ್ಕೊಳ್ಳೋಣ ಎಲ್ಲರ ಜೊತೆ ಅಂತ ನನಗೆ ನೆನಪಾಯಿತು. ಆಲ್ಮೋಸ್ಟ್ ಇವಾಗ ಎಲ್ಲರಿಗೂ ಸುತ್ತು ಖಾರದ ಬಗ್ಗೆ ಗೊತ್ತೇ ಇರುತ್ತೆ. ಗೊತ್ತಿಲ್ಲದಿರೋರ್ಗಿರಲಿ ಅಂತ ಹೇಳ್ತಾ ಇದ್ದೀನಿ. ಏನೇನು ಪದಾರ್ಥಗಳನ್ನ ಯೂಸ್ ಮಾಡ್ತಾರೆ ಅಂತ ಅಂದರೆ, ಅದರಲ್ಲಿ ಜಾಯಿಕಾಯಿ, ಬಜ್ಜೆ, ಅರಿಶಿಣದ ಕೊನೆ, ಕಸ್ತೂರಿ ಮಾತ್ರೆ, ಮತ್ತು ಲವಂಗ, ಮೆಣಸು ಮತ್ತು ಖರ್ಜೂರದ್ದು ಬೀಜ, ಈ ಥರ ಇನ್ನೊಂದು ಸುಮಾರು ಏನೇನೋ ಯೂಸ್ ಮಾಡ್ತಾರೆ ಆಯಿತಾ ಪದಾರ್ಥಗಳನ್ನು. ಇದಿಷ್ಟನ್ನು ಏನು ಮಾಡ್ತಾರೆ, ಒಂದು ಕಲ್ಲು ತಗೊಂಡು ತೇಯ್ತಾರೆ ಒಂದು ಸುತ್ತು. ಸ್ಟಾರ್ಟಿಂಗ್ ದಿನಗಳಲ್ಲೆಲ್ಲ ಏನು ಮಾಡ್ತಾರೆ, ಎಲ್ಲ ಪದಾರ್ಥನೂ ಒಂದು ಸುತ್ತು, ಆಮೇಲಿಂದ 2 ಸುತ್ತು. ಇದನ್ನು ಹಾಲಲ್ಲಿ ಅಥವಾ ತುಪ್ಪದಲ್ಲಿ ಅಥವಾ ಜೇನುತುಪ್ಪ ಇದಿಷ್ಟರಲ್ಲಿ ಯಾವುದ್ರಲ್ಲಾದರೂ ಮಕ್ಕಳಿಗೆ ನೆಕ್ಸೋದು. ಕಾರಣ ಏನಪ್ಪ ಅಂತಂದರೆ, ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಮಕ್ಕಳಿಗೆ ಸ್ನಾನ ಮಾಡಿಸಿ ಆದಮೇಲೆ ಹಾಲು ಕುಡಿಸಿ ಇದನ್ನು ನೆಕ್ಸಿ ಮಲಗಿಸಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಮಕ್ಕಳಿಗೆ ಕಫ ಕಟ್ಟಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ಇದು ಕೊಡಬೇಕಾ ಬೇಡವಾ ಅಂತ ಅನ್ನೋದು ನಿಮಗೆ ಬಿಟ್ಟಿದ್ದು ಆಯಿತಾ. ನಿಮ್ಮ ಡಾಕ್ಟ್ರನ್ನ ನೀವು ಸಜೆಷನ್ ತೊಗೊಂಡು ಅದನ್ನು ಮೂವ್ ಮಾಡಿ. ಬಟ್ ನಾನೇನು ಮಾಡಿದೆ ಅಂತ ನಾನು ಹೇಳ್ತೀನಿ. ನಾನು ತಿಳ್ಕೊಂಡ ಪ್ರಕಾರ ಇದಿಷ್ಟು ಕೂಡ ಮಕ್ಕಳಿಗೆ ಒಳ್ಳೆಯದಲ್ಲ. ಎಲ್ಲಿವರೆಗೂ ಅಂತಂದರೆ 6 ತಿಂಗಳು ತುಂಬೋವರೆಗೂ. ನೀವೇ ಯೋಚನೆ ಮಾಡಿ ನೋಡಿ, ಮಕ್ಕಳಿಗೆ 6 ತಿಂಗಳು ತುಂಬೋವರೆಗೂ ತಾಯಿ ಹಾಲು ಬಿಟ್ಟರೆ ಇನ್ಯಾವುದೂ ಕೂಡ ಬೇಡ. ಅಂದರೆ ಫಾರ್ಮುಲಾ ಮಿಲ್ಕ್ ಇದು ಬಿಟ್ಟರೆ ಇನ್ಯಾವುದೂ ಕೊಡಬಾರ್ದು ಅಂತ ಹೇಳ್ತಾರೆ. ನೀರು ಕೂಡ ಕೊಡಬಾರ್ದು ಮಕ್ಕಳಿಗೆ ಅಂತ ಹೇಳ್ತಾರೆ. ಹೀಗಿರೋವಾಗ ಮೆಣಸು, ಜಾಯಿಕಾಯಿ, ಕಸ್ತೂರಿ ಮಾತ್ರೆ ನೀವು ಒಂದು ಸಲ ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತವಾಗ ಆಯಿತಾ. ಇದನ್ನು 6 ತಿಂಗಳು ಒಳಗಿರೋ ಮಕ್ಕಳಿಗೆ ಕೊಡೋದು ಎಷ್ಟು ಸೇಫ್ ಅಂತ ಒಂದು ಸಲ ನೀವೇ ಯೋಚನೆ ಮಾಡಿ ನೋಡಿ ಆಯಿತಾ. ಹಾಗಾಗಿ ನಾನು ಅವನಿಗೆ 6 ತಿಂಗಳು ತುಂಬೋವರೆಗೂ ನಾನು ಇದು ಯಾವುದನ್ನು ಕೊಡಲಿಲ್ಲ. 6 ತಿಂಗಳು ಆದಮೇಲೆ ಕೊಡ್ತಿದ್ದೆ. ಜಾಯಿಕಾಯಿ ಖಂಡಿತ ನಿದ್ದೆ ಬರ್ಸುತ್ತೆ. ದೊಡ್ಡವ್ರಿಗೇ ಹೇಳ್ತಾರೆ ನಿದ್ದೆ ಬರ್ತಿಲ್ಲ ಅಂದಾಗ ರಾತ್ರಿ ಹೊತ್ತು ಮಲ್ಕೊಳ್ಳೋ ಟೈಮಲ್ಲಿ ಒಂದು ಚಿಟಿಕೆ ಅಷ್ಟು ಜಾಯಿಕಾಯಿ ಪುಡಿನೋ ಅಥವಾ ಜಾಯಿಕಾಯಿನೋ ತೆಗೆದ್ಬಿಟ್ಟು ಹಾಲಲ್ಲಿ ಹಾಕ್ಕೊಂಡು ಕುಡೀರಿ, ನಿದ್ದೆ ಬರುತ್ತೆ ಅಂತ. ದೊಡ್ಡವ್ರಿಗೇ ಒಂದು ಚಿಟಿಕೆ ಹಾಕಿ ಅಂತ ಹೇಳ್ತಾರೆ ಅಂತಂದಮೇಲೆ ಇನ್ನು ಮಕ್ಕಳಿಗೆ ಅದು ಕೊಡೋದು ಎಷ್ಟು ಸೇಫ್ ಅಲ್ವಾ. ಹಾಗಾಗಿ ನಾನು ಅವನಿಗೆ 6 ತಿಂಗಳು ತುಂಬೋವರೆಗೂ ನಾನು ಆ ಥರದ್ದೇನೂ ಕೊಡಲಿಲ್ಲ. 6 ತಿಂಗಳು ಕಂಪ್ಲೀಟ್ ಆದಮೇಲೆ ಹೆಚ್ಚು ಕಡಿಮೆ ಒಂದು 10 ತಿಂಗಳವರೆಗೇನೋ ಕೊಟ್ಟೆ ಅನಿಸುತ್ತೆ. 10 ತಿಂಗಳು 11 ತಿಂಗಳು ಕಂಪ್ಲೀಟ್ ಆಗೋವರೆಗೆ ಕೊಟ್ಟೆ ಅಷ್ಟೇ. ಆಮೇಲೆ ನಾನು ಸ್ಟಾಪ್ ಮಾಡಿದೆ ಅದನ್ನು. ಆಮೇಲಿಂದ ಕೆಲವ್ರಿಗೆ ಅನ್ನಿಸ್ಬೋದು ನಾನು ಹೇಳ್ತಾ ಇರೋದು, ಇವಳು ಏನಪ್ಪ ಇವಳು ಎಲ್ಲನೂ ನಮ್ಮ ಹಿಂದಿನದೆಲ್ಲ ಪದ್ಧತಿಗಳನ್ನೆಲ್ಲ ಅಲ್ಗಳಿತಾಳೆ ಇವಳು ಅಂತ. ನನ್ನ ಅಲ್ಗಳಿತಾ ಇಲ್ಲ. ಅವ್ರು ಏನು ಮಾಡ್ಕೊಬಂದಿದ್ದಾರೆ ಕೆಲವೊಂದು ಅರ್ಥಪೂರ್ಣವಾದ ಸಂಪ್ರದಾಯಗಳನ್ನ ನಾನು ಪಾಲಿಸ್ತೀನಿ, ಇಲ್ಲ ಅಂತ ಅಲ್ಲ. ಆದರೆ ಮಕ್ಕಳ ವಿಷಯ ಅಂತ ಬಂದಾಗ ನಾವು ಸ್ವಲ್ಪ ಕೇರ್ ತೊಗೊಬೇಕಾಗತ್ತೆ. ಅವತ್ತಿನ ದಿನಗಳೇ ಬೇರೆ, ಇವತ್ತಿನ ದಿನಗಳೇ ಬೇರೆ. ಅವಾಗಿದ್ದಂಗೆ ನಾವು ಯಾರೂ ಇವಾಗಿಲ್ಲ ಅಲ್ವಾ. ಅವಾಗೆಲ್ಲ ಮುಂಚೆ ಎಷ್ಟೆಷ್ಟು ಮುದ್ದೆಗಳು ತಿಂತಾಯಿದ್ರು. ಇವಾಗ ತಿನ್ನಿ ಅಂದರೆ ನಮಗೆ ತಿನ್ನೋಕ್ಕಾಗುತ್ತಾ? ಅದನ್ನು ಅರ್ಗಿಸ್ಕೊಳ್ಳೋ ಶಕ್ತಿ ನಮಗಿದೆಯಾ? ಇಲ್ಲ. ಅದೇ ಥರ ಬರ್ತಾ ಆ ಥರ ಇರೋಕ್ಕೆ ನಾವು ಆಗಲ್ಲ. ಹಾಗೆ ಮಕ್ಳಿಗೂ ಅದೆಲ್ಲ ತಡ್ಕೊಳ್ಳೋ ಅಂಥ ಶಕ್ತಿ ಇರಲ್ಲ. ಮಕ್ಕಳಿಗೆ ಅದೆಲ್ಲ ಕೊಟ್ಟಾಗ ಏನಾಗುತ್ತೆ, ಒಳಗಡೆ ಡೈಜೆಷನ್ ಸಿಸ್ಟಮ್ ಎಲ್ಲ ಹಾಳಾಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಕೊಡೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಏನೇ ಕೊಡೋದಕ್ಕೂ ಮುಂಚೆ ನಿಮ್ಮ ಡಾಕ್ಟ್ರ್ ಹತ್ರ ಒಂದು ಸಲ ಕನ್ಸಲ್ಟ್ ಮಾಡಿ. ಜೇನುತುಪ್ಪ ಅಂತೂ 1 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಕೊಡಲೇಬಾರ್ದು ಅಂತ ಹೇಳ್ತಾರೆ ಡಾಕ್ಟ್ರೆಲ್ಲರೂ. ಹಾಗಾಗಿ ನಾನು ಅವನಿಗೆ ಜೇನುತುಪ್ಪ ಕೊಡಲಿಲ್ಲ. ಇದಿಷ್ಟನ್ನು ನನ್ನ ಪಾಪು ಕೊಡ್ತಾ ಇದ್ದಿದ್ದು ಹೇಗೆ ಅಂತಂದರೆ, ಹಾಲಲ್ಲಿ ಅಥವಾ ಹಾಲು ಮತ್ತು ತುಪ್ಪ ಇದಿಷ್ಟನ್ನು ಮಿಕ್ಸ್ ಮಾಡಿ ಕೊಡ್ತಿದ್ದೆ. ಅದೆಲ್ಲ ಕೊಟ್ಟರೆ ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ಹೇಳ್ತಾರೆ. ನನ್ನ ಮಗ ಅಂತೂ ನೀವು ಏನು ಕೊಟ್ಟರು ಅವ್ನು ನಿದ್ದೆ ಮಾಡ್ತಿರ್ಲಿಲ್ಲ. ಜಾಯಿಕಾಯಿ ಒಂಥರ ಅದು ಡ್ರಗ್ಸ್ ಥರ ಆದರೂ ನಿದ್ದೆ ಬರ್ಸುತ್ತೆ. ಬಟ್ ನನ್ನ ಮಗಂಗೆ ಮಾತ್ರ ಯಾವುದೂ ನಿದ್ದೆ ಬರ್ಸ್ಲಿಲ್ಲ. ನಾವು ಅದಕ್ಕೆ ಏನು ಮಾಡ್ತಿದ್ವಿ, ನೈಟ್ ಟೈಮು ಅವ್ನು ಮಲಗಿಸೋದು 1 ಅವರ್ ಅಂದ್ಬಿಟ್ಟು ಕೊಡ್ತಾ ಇದ್ದಿದ್ದು ಅದನ್ನು. ಆದರೆ ಅವನು ಏನೇ ಕೊಟ್ಟರು ನೈಟ್ ಟೈಮ್ ಅವ್ನು ಮಲ್ಕೋತಾ ಇದ್ದಿದ್ದೆ ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ. ಆವಾಗ ಎಲ್ಲಿವರೆಗೂ ಅಂದರೆ ಹೆಚ್ಚು ಕಡಿಮೆ ಒಂದು 9 ತಿಂಗಳು 10 ತಿಂಗಳವರೆಗೂ ಅವ್ನು ಮಲ್ಕೊತಾ ಇದ್ದಿದ್ದೆ. ರಾತ್ರಿ 12 ಗಂಟೆ, 1 ಗಂಟೆ, 2 ಎಷ್ಟೋ ದಿನ 3 ಗಂಟೆವರೆಗೂ ನಮ್ಮನ್ನು ಆಟ ಆಡಿಸಿದ್ದಾನೆ. ಅಂದರೆ ಅವನು ಅಳ್ತಾ ಇರಲಿಲ್ಲ. ಅವನು ಸುಮ್ಮನೆ ಆಟ ಆಡ್ತಿದ್ದ ಅಷ್ಟೇ. ಅವನ ಜೊತೆ ಕೂತ್ಕೊಂಡು ನಾವು ಆಟ ಆಡಬೇಕಿತ್ತು. ಹಂಗೆ ಮಾಡ್ತಿದ್ದ. ಏನೇ ಕೊಟ್ಟರು ಏನೇ ತಿನ್ಸಿದ್ರು ಅವನು ಮಲ್ಕೊತಾ ಇರಲಿಲ್ಲ. ಸೊ ಇದನ್ನು ಹೇಳಬೇಕಿತ್ತು. ನಿಮ್ಮಿಷ್ಟ ಆಯಿತಾ.
ಬಟ್ ಒಂದು ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ, ನಾನು ಫೋರ್ಸ್ ಮಾಡೋಕ್ಕಾಗಲ್ಲ ಕೊಡಲೇಬೇಡಿ ಅಂತ, ಒಂದು ಕಾಳಜಿಯಿಂದ ಹೇಳ್ತಾ ಇರೋದಷ್ಟೇ. ಈ ಥರ ನೀವೇನಾದರೂ 6 ತಿಂಗಳು ಒಳಗಡೆ ಇರೋ ಮಕ್ಳಿಗೆ ಏನಾದರೂ ಕೊಡ್ತಾ ಇದ್ದರೆ ಒಂದು ಸಲ ದಯವಿಟ್ಟು ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಮೇಲಿಂದ ಕೊಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಆಮೇಲೆ ಇದು ನಾನೆಲ್ಲ ನಮ್ಮ ಅಕ್ಕ ಅಂತಂದ್ರ ಅಂದರೂ ನಂಬ್ತಿಲ್ಲ. ಅಕ್ಕನ ಕರ್ದ ಎಲ್ಲ ಸೀರೆನರು ಅಷ್ಟು ಗೊತ್ತಾಗಲ್ಲ ಒಂದೊಂದ್ಸಲ. ಹೊಸಬರುಗಳಿಗೆ ಶಾಕ್ ಆಯ್ತದ ಅದು. ಆಮೇಲೆ ಕಲ್ತ್ಕೊಂಡು ಅವರು ಇವರು ಮಾಡಿಸ್ಕೊಂಡು ಸೀರೆಗಳನ್ನಾರು ನೋಡ್ಬಾರ್ದಮ್ಮ ಅಂತ ಜಗಳ ಹಾಕಿದ್ದು ಅವಮ್ಮ. ಅಮ್ಮ ಅಮ್ಮ ಇಲ್ಲ ಇಲ್ಲ ಹೊಡಿಯಲ್ಲ ಹೊಡಿಯಲ್ಲ. ಅಮ್ಮ ಅಮ್ಮ ಛೇ ಪಾಪ ಅಳುತ್ತೆ ಆನೆ. ಛೇ ಪಾಪ ಅಳ್ಬೇಡ ಆನೆ ನೀನು, ನೋಡಿ ಅಳುತ್ತೆ ಆನೆ ಪಾಪ. ಛೇ ಪಾಪಚ್ಚಿ. ವಿಷಯದಲ್ಲಿ ನನ್ನ ಮನಸ್ಸು ಕಲ್ಲಾಗಿದೆ. ಯಾಕೆ ಅಂದರೆ ನೀನು ಆಯ್ಕೆ ಮಾಡಿಕೊಂಡಿರೋ ಹುಡುಗ ಪಾಪು ತೊಡೆ ಮೇಲೆ ಮಲ್ಕೊಂಡಿದ್ದ. ಅವನದು ಹೇರ್ ಬಂದಿರೋ ಡಿಸೈನ್ ನೋಡಿ ಹೆಂಗಿದೆ, ಒಳ್ಳೆ ರಂಗೋಲಿ ಬಿಟ್ಟಂಗೆ. ಅಯ್ಯೋ ಆಗುತ್ತೆ. ಇದು ಕೂದಲಿದ್ದಾಗ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ಈಗ ಬುರುಡೆ ಮಾಡಿಸಿದ್ಮೇಲೆ ಒಳ್ಳೆ ಜಿಗ್ಜ್ಯಾಗ್ ಟೈಪಲ್ಲಿದೆ ಮುಂದೆ ಪೂರ್ತಿ. ಇವನು ಈ ಥರ ಮಲ್ಕೊಳ್ಳೋದು ಯಾವಾಗ ಅಂದರೆ ನಿದ್ದೆ ಬಂದಾಗ, ಅದು ಬಿಟ್ಟರೆ ಅಡ್ವರ್ಟೈಸ್ ಬಂದಾಗ ಮಾತ್ರ ಇವನಿಷ್ಟು ಸಾಭ್ಯವಾಗಿ ತೊಡೆ ಮೇಲೆ ಮಲ್ಗೋದು. ಇಲ್ಲ ಅಂದರೆ 1 ಸೆಕೆಂಡ್ ಇವನ್ನ ತೊಡೆ ಮೇಲೆ ಮಲ್ಗ್ಸೋಕ್ಕಾಗಲ್ಲ ಗೊತ್ತಾ, ಅಷ್ಟು ಆಡುತ್ತಿದ್ದು. ಅಡ್ವರ್ಟೈಸ್ ಬಂದ್ಬಿಟ್ರೆ ಮಾತ್ರ ಹಿಂಗೆ ಈ ಥರ ಮಲಗಿದ್ದವನು. ಅವನು ಹೆಬ್ಬೆರಳು ಮಾಡೋದು ನೋಡಿ, ಸೇಮ್ ಮಣಿನೂ ಅದೇ ಥರ ಮಾಡ್ತಾನೆ. ಅವ್ರ ಅಪ್ಪನ ಥರನೇ ಅವನು ಹೆಬ್ಬೆರಳ ನಟ ಅಂತ ಮುರಿತಾ ಇರ್ತಾನೆ. ಲಾಲಿ ಮೇಲೆ ಕೂತ್ಕೊಂಡು ಅವನ ತೊಡೆ ಮೇಲೆ ಕೂತ್ಕೊಂಡಿದ್ನ. ನಾನು ಬಟ್ಟೆಲಿ ಇದ್ದಿದ್ದೆಲ್ಲನೂ ಕೂತ್ಕೊಂಡು ಕಿತ್ತಾಕ್ದೆ. ನಾನು ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಕೂತಿದ್ರೆ ಇದು ಹಂಗೂ ಹೋಗುತ್ತೆ ಹಿಂಗೂ ಹೋಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಅವನೇ ಎಲ್ಲನೂ ಅದು ನೀಟಾಗಿ ಬರ್ತಿತ್ತು, ಅವನು ಹೇಳ್ದಂಗೆಲ್ಲ ಕೂತ್ಕೊಂಡಿಲ್ಲ, ಕಿತ್ತಾಕ್ಬಿಟ್ಟು ಈಗ ಅದನ್ನೆಲ್ಲ ಚೆಲ್ಬಿಟ್ಟು ಅದ್ರ ಜೊತೆ ಆಟ ಆಡ್ಕೊಂಡು ಕೂತಿದ್ದಾನೆ. ಹೆಚ್ಚು ಕಡಿಮೆ ಒಂದು 10 ನಿಮಿಷ ಆಡಿದ್ದಾನೆ. ಸಣ್ಣ ಪೀಸ್ ಎಲ್ಲ ತೊಗೊಂಡು. ಆ ಕಡೆ ಅಡ್ವರ್ಟೈಸ್ ಬರ್ತಿದೆ, ಅಡ್ವರ್ಟೈಸು ನೋಡಬೇಕು, ಇಲ್ಲಿ ಇದ್ರ ಜೊತೆಗೂ ಆಟ ಆಡಬೇಕು. 2 ಕೆಲಸ ಒಟ್ಟೊಟ್ಟಿಗೆ ಮಾಡಿಕೊಂಡು ಆಟ ಆಡ್ಕೊಂಡು ಕೂತಿದ್ದಾನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ಬುಧವಾರದ ವ್ಲಾಗ್. ಇದು ನಾನು ನಿನ್ನೆ ವ್ಲಾಗ್ ಜೊತೆನೇ ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಾಪು ಕೂತ್ಕೊಂಡು ಆಟ ಆಡ್ತಾ ಇದ್ದ, ನಾನು ಬಂದು ಸುಮ್ಮನೆ ಕೂತಿದ್ದೀನಿ. ಬೆಡ್ಶೀಟೆಲ್ಲ ಚೇಂಜ್ ಮಾಡಿದ್ದೆ ಬೆಳಗ್ಗೆ, ಅದಕ್ಕೆ ಒಂಥರ ವಿಚಿತ್ರವಾಗಿ ನೋಡ್ತಾ ಇದ್ದಾನೆ, ಎಲ್ಲೋ ಬಂದಿದ್ದೀನಿ ಅನ್ನೋ ಥರ. ಏನು ನಿನ್ನ ಅಂದಿದ್ದು ಬಾ, ಆ ಕಡೆ ಹೋಗೋಣ ಬಾ. ಬೇಡ ಬೇಡ ಬೇಡ, ನೀರು. ಈ ಕಾಯಿನ ಯಾರು ಎಡ್ದಿರೋದು ಅಂತ ಗೆಸ್ ಮಾಡಿ ಮತ್ತೆ ನೋಡೋಣ. ಇಷ್ಟು ಚೆನ್ನಾಗಿ ಅದು ಇದು ಹಂದಿ ಎಡ್ದಿರೋ ಕಾಯಿ. ತೋಟದಲ್ಲಿ ಮರದಿಂದ ಬಿದ್ದಿರುತ್ತಲ್ವ ತೆಂಗಿನಕಾಯಿ, ಆ ತೆಂಗಿನಕಾಯಿನ ಹಂದಿ ತಿನ್ನೋಕ್ಕೆ ಅಂತ ಎಡೆಯುತ್ತೆ, ಆದರೆ ತಿನ್ನೋಕ್ಕಾಗಲ್ಲ. ಇಷ್ಟು ಎಡ್ದು ಬಿಟ್ಬಿಡುತ್ತೆ. ಎಷ್ಟು ನೀಟಾಗಿ ಹಿಡ್ದಿದೆ ನೋಡಿ, ಮನುಷ್ಯರು ಹಿಡಿಯೋ ಥರನೇ. ಯಾರು ನಂಬ್ತಾರೆ ಇದು ಹಂದಿ ಹಿಡ್ದಿರೋ ಕಾಯಿ ಅಂದರೆ? ಇವು ನಿಜ ಎಂಥ ಸೋಂಬೇರಿ ಅಂದರೆ, ನಡೆಯೋಕ್ಕೆ ಬರುತ್ತೆ ಆದರೂ ನಡೆಯಲ್ಲ ಗೊತ್ತಾ. ಒಂದಿಷ್ಟು ದೂರ ಬರೋದು, ಬೇಕಂತ ಬಂದು ನಾವು ಯಾರಾದರೂ ಕೂತಿದ್ರೆ ನಮ್ಮ ಮೇಲೆ ಬಂದು ದಬಕ್ಕಂತ ಬೀಳೋದು, ಏನಾದರೂ ಸಿಕ್ಬಿಟ್ರೆ ಹೋಗಿ ಅದ್ರ ಮೇಲೆ ಬೀಳೋದು, ಹಿಂಗೆ ಮಾಡ್ತಾನೆ.
ಆರಾಮಾಗಿ ನಡಿಬೋದು, ಆದರೂ ನಡೆಯಲ್ಲ ಇವನು. ಇವತ್ತು ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮತ್ತು ಬೆಳ್ಗುಳ್ಕೆ ಸೊಪ್ಪು ಉಪ್ಸಾರು, ಆಮೇಲೆ ಬೆಳ್ಗುಳ್ಕೆ ಸೊಪ್ಪು ಮಸ್ಸೊಪ್ಪು ಮಾಡ್ತಾಯಿದ್ರು. ಮಸ್ಸೊಪ್ಪು ಆಲ್ರೆಡಿ ನಾನು ಒಂದೆಲ್ಗ ಸೊಪ್ಪು ಮಸ್ಸೊಪ್ಪು ಮಾಡೋದನ್ನು ತೋರಿಸಿದ್ನಲ್ವ ಲಾಸ್ಟ್ ವೀಡಿಯೋದಲ್ಲಿ, ಸೇಮ್ ಅದೇ ಥರ. ಫಸ್ಟ್ ಈ ಥರ ಈರುಳ್ಳಿ, ಬೆಳ್ಳುಳ್ಳಿ ಒಗ್ಗರಣೆ ಬೇಕು ಅಂದರೆ ಬೆಳ್ಳುಳ್ಳಿ, ಇದನ್ನ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಈ ಥರ ಸೊಪ್ಪನ್ನ ಬಾಡಿಸ್ಕೊಳ್ಳೋದು. ಇಲ್ಲಿ ಈ ದೊಡ್ಡ ಮನುಷ್ಯ ಆಟ ಸಾಮಾನೆಲ್ಲ ತೆಗೆದು ಬಿಟ್ಬಿಟ್ಟು ಇಲ್ಲಿ ತೆಂಗಿನಕಾಯಿ ಕರಟೆ ಹಿಡ್ಕೊಂಡು ಆಟ ಆಡೋಕ್ಕೆ ಬಂದಿದ್ದಾನೆ. ಇಲ್ಲಿ ಅಡುಗೆ ಮನೆಗೆ ಬಂದುಬಿಟ್ರೆ ಅವನು ಬಂದ್ಬಿಡ್ತಾನೆ ಹಿಂದಿಂದೇನೆ. ಅದು ಏನು ಇಷ್ಟನೋ ಅಡುಗೆ ಮನೆ ಅಂದರೆ. ಆಮೇಲೆ ತೆಂಗಿನಕಾಯಿ ತುರಿ ಇದನ್ನು ಸ್ವಲ್ಪ ಬಾಡಿಸ್ಕೊಬೇಕು. ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ, ಆದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ ಸೊಪ್ಪನ್ನ, ಇಲ್ಲಾಂದರೆ ಸ್ವಲ್ಪ ಕಹಿ ಬರುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹುಣಸೆ ಹಣ್ಣು, ಖಾರದ ಪುಡಿ ಎಲ್ಲನೂ ಹಾಕ್ಬಿಡೋದು. ಇದ್ರದ್ದು ಹಣ್ಣು ಚೆನ್ನಾಗಿರುತ್ತೆ, ಕಪ್ಪು ಹಣ್ಣು ಮತ್ತು ಕೆಂಪು ಹಣ್ಣು ಇರುತ್ತಲ್ಲ. ನಾನು ಚಿಕ್ಕವಳಿದ್ದಾಗ ಭಾನುವಾರ ತೋಟಕ್ಕೆ ಹೋದರೆ ಬೇಲಿ ಸುತ್ತುತ್ತಿದೆ ಗೊತ್ತಾ ನಾನು ಈ ಹಣ್ಣಿಗೋಸ್ಕರ. ಬರೀ ಅದೇ ಕೆಲಸ ನನಗೆ. ಬರೀ ಸೀಬೆ ಹಣ್ಣು ಮತ್ತು ಕಾರೆ ಹಣ್ಣು ಅಂತ ಸಿಕ್ತಿತ್ತು ಬೇಲಿಗಳಲ್ಲಿ, ಅದು ಬೇಲ್ದ ಹಣ್ಣು, ಎಲ್ಚಿ ಹಣ್ಣು, ಕಾರೆ ಹಣ್ಣು ಆಯ್ತಲ್ವ. ಹಿಂಗೆ ಬರೀ ಸುತ್ತದೇ ಕೆಲಸ ನನಗೆ ಆವಾಗ ಚಿಕ್ಕವಳಿದ್ದಾಗ. ಇದೆಲ್ಲ ಚೆನ್ನಾಗಿತ್ತು ಒಂಥರ ಇವಾಗಿನ ದಿನಗಳಿಗಿಂತ. ಈಗ ಅಷ್ಟನ್ನು ಸ್ವಲ್ಪ ಆರಿದ್ಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ರುಬ್ಕೊಳ್ಳೋಕ್ಕೂ ಮುಂಚೆ ಇದಕ್ಕೊಂದು ಸ್ವಲ್ಪ ಅರಳುಪ್ಪು, ನಿಮಗೆ ಖಾರ ಮತ್ತು ಉಪ್ಪು ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ಅದಷ್ಟು ರುಬ್ಬಿಟ್ಕೊಬೇಕು. ಆಮೇಲೆ ಮತ್ತೆ ಇದಕ್ಕೆ ಒಗ್ಗರಣೆ, ಎಣ್ಣೆ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಬೇಕಂದರೆ ಬೆಳ್ಳುಳ್ಳಿ ಒಗ್ಗರಣೆ, ಈರುಳ್ಳಿ ಬೆಂದರೆ ಈರುಳ್ಳಿ ಒಗ್ಗರಣೆ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ. ಆಮೇಲಿಂದ ರುಬ್ಬಿಟ್ಕೊಂಡಿರ್ತೀವಲ್ವ, ಆ ರುಬ್ಬಿಟ್ಕೊಂಡಿರೋದನ್ನು ತೆಗೆದು ಮತ್ತೆ ಇದೇ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಬೇಕು. ಈ ಥರ ಚೆನ್ನಾಗಿ ಕುದಿಸ್ಕೊಂಡು ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಈ ಸೊಪ್ಪುಗಳದ್ದೆಲ್ಲ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಇದು ಉಪ್ಸಾರಿಗೆ ಅಂತ ಮಾಡ್ತಾಯಿದ್ರು. ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ. ಪಾಪುಗೂ ಇವತ್ತು ನಾನು ಮಧ್ಯಾಹ್ನ ಉಪ್ಸಾರು ಮುದ್ದೆನೇ ಕೊಟ್ಟೆ. ಮುದ್ದೆ ಮತ್ತು ಉಪ್ಸಾರನ್ನ ತುಪ್ಪ ಇಷ್ಟು ಹಾಕಿ ಕಿವುಚ್ಬಿಟ್ಟು ಕೊಟ್ಟೆ. ಅವನು ಅದನ್ನೇ ಊಟ ಮಾಡ್ದ. ಮುದ್ದೆ ಇವಾಗ ಕೊಡೋಕ್ಕೆ ಶುರು ಮಾಡಿದ್ದೀನಿ. ಹೀಗೊಂದು ಸ್ವಲ್ಪ ದಿವಸದಿಂದ, ಹೀಗೊಂದು ವೀಕಿಂದ ಕೊಡ್ತಾಯಿದ್ದೀನಿ. ಸ್ವಲ್ಪ ಊಟ ಮಾಡ್ತಾರೆ. ಅಂದರೆ ಜಾಸ್ತಿ ಕೊಡಲ್ಲ, ನಾವು ತಿಂತೀವಲ್ವ, 2 ತುತ್ತು ಎಷ್ಟಾಗುತ್ತೆ ನಾವು ತಿನ್ನೋದ್ರಲ್ಲಿ 2 ತುತ್ತಾಗುವಷ್ಟು ಮಾತ್ರ ಅವನಿಗೆ ಕೊಡ್ತೀನಿ. ಆಮೇಲೆ ನಾವು ತಿನ್ನೋದ್ರಲ್ಲಿ ಒಂದೇ ಒಂದು ತುತ್ತಾಗುವಷ್ಟು ಸ್ವಲ್ಪ ಅನ್ನ, ಇಷ್ಟು ಕೊಡ್ತೀನಿ ಸಾಕು ಅವನಿಗೆ. ಅವನು ಅಷ್ಟನ್ನು ತಿಂತಾನೆ ಅಂತ ಅಂದ್ಕೊಬೇಡಿ, ಕೊನೆಯಲ್ಲಿ ಒಂದು ಸ್ವಲ್ಪ ಬಿಡ್ತಾನೆ. ಈ ಥರ ಅದಕ್ಕೆ ಒಗ್ಗರಣೆ ಮಾಡಿಬಿಟ್ಟು ಸೊಪ್ಪನ್ನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ, ಆ ಸೊಪ್ಪನ್ನ ಬಾಡಿಸ್ಕೋಬೇಕು. ಇದನ್ನು ಅಷ್ಟೇ ಚೆನ್ನಾಗಿ ಬಾಡಿಸ್ಕೊಂಡ್ರೆ, ಇಲ್ಲಾಂದರೆ ಸ್ವಲ್ಪ ಕಹಿ ಇರುತ್ತೆ. ಚೆನ್ನಾಗಿ ಬಾಡಿಸ್ಬಿಟ್ರೆ ಏನಾಗಲ್ಲ, ಕಹಿ ಏನು ಬರಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಲೈಟಾಗಿ ಸ್ವಲ್ಪ ಮಾತ್ರ ಉಪ್ಪು ಹಾಕ್ಕೊಬೇಕು. ಇದೇನಕ್ಕೆ ಅಂದರೆ ಸ್ವಲ್ಪ ಬೇಗ ಬಾಡಲಿ ಸೊಪ್ಪು ಅನ್ನೋ ಕಾರಣಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಹಿಂಗೆ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟು ಇದ್ದಿದ್ದು ಸೊಪ್ಪು ಇಷ್ಟ ಆಯ್ತು ಇವಾಗ. ಆಮೇಲೆ ಸ್ವಲ್ಪ ನೀರು, ಅಂದರೆ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಸಾರು ಬೇಕು ಅಂದರೆ ಜಾಸ್ತಿ, ನಮಗೆ ಸ್ವಲ್ಪ ಆದರೆ ಸಾಕು. ಹಂಗಾಗಿ ನಾವು ಸ್ವಲ್ಪ ಇಲ್ಲಿ ಬರೀ ತೆಂಗಿನಕಾಯಿನ ತುರಿದ್ಬಿಟ್ಟು ರುಬ್ಕೊಂಡಿತ್ತು, ಅದನ್ನು ಹಾಕ್ಕೊಂಡು ಕುದಿಸ್ಕೊಬೇಕು. ತೆಂಗಿನಕಾಯಿ ಹಾಕಿದ್ರೇ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೆಲವ್ರು ಇದಕ್ಕೆ ಹಾಲು ಹಾಕ್ಕೊಂಡು ಕೂಡ ಊಟ ಮಾಡ್ತಾರೆ. ಹಾಲುದು ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಲು ಹಾಕೋ ಬದಲು ಮಾಮೂಲಿ ಹಸುನ ಹಾಲು ಹಾಕೋದಷ್ಟೆ. ಈ ಥರ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಇದು ಬೇಳೆಕಟ್ಟು ಬೇಕು ಅಂದರೆ ಅದೇ ಉಪ್ಸಾರಿಗೆ ಬೇಳೆಕಟ್ಟು ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು. ಇಲ್ಲ ಅಂದರೆ ಬೇಳೆಕಟ್ಟು ಬೇಡ ಹಾಗೆ ಊಟ ಮಾಡ್ತೀನಿ ಅಂತಂದ್ರೂ ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ಇವಾಗ ಆ ಬೇಳೆಕಟ್ಟನ್ನು ತೊಗೊಂಡು ಈ ಉಪ್ಸಾರು ಒಳಗಡೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕುದಿಸ್ಕೊಬೇಕು. ಕುದಿಸ್ಕೊಂಡ್ರೆ ಉಪ್ಸಾರು ರೆಡಿ. ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ. ಇದ್ರೊಳಗಡೆ ಹಾಕಿ ಇದು ಕೊಟ್ಟಿದ್ದಾರೆ. ಅಯ್ಯೋ, ಫಸ್ಟ್ ಇಲ್ಲಿ ಒಂದು ನಿಮಿಷ ಚಾರ್ಜ್ ಮಾಡೋದಕ್ಕೆ ಅಂತ ಲೈಟ್ ಚಾರ್ಜ್ ಮಾಡೋದಕ್ಕೆ ಅಂತ ಕನೆಕ್ಟರ್ ಕೊಟ್ಟಿದ್ದಾರೆ.
ನೋಡಿ ಇಲ್ಲಿ ಹಿಂದ್ಗಡೆ ಒಂದು ಬಟನ್ ಇದೆ, ಇಲ್ಲಿ ಇದನ್ನು ಪ್ರೆಸ್ ಮಾಡಿದ್ರೆ ಲೈಟ್ ಬರುತ್ತೆ ನೋಡಿ. ಲೈಟ್ ಆಫ್ ಆಯಿತು. ಸೊ ಇದು ಈ ಥರ ಕ್ಲೋಸ್ ಆಗಿರುತ್ತೆ, ಹಿಂಗೆ ಓಪನ್ ಮಾಡಿಕೊಂಡು ಇದು ಟೈಟ್ ಮಾಡ್ಕೊಬೋದು, ಲೂಸ್ ಮಾಡ್ಕೊಬೋದು. ಇದು 360 ಡಿಗ್ರಿನಲ್ಲಿ ರೊಟೇಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನಂಗೆ ಒಂದು ಕೈಯಲ್ಲಿ ಅದು ಮಾಡಿ ತೋರ್ಸೋಕ್ಕಾಗ್ತಿಲ್ಲ. ಆ್ಯಂಡ್ ಇಲ್ಲಿ ರಿಮೋಟ್ ಕೊಟ್ಟಿದ್ದಾರೆ, ಹಿಂಗೆ ಓಪನ್ ಮಾಡಿಕೊಂಡು ಇದನ್ನು ರಿಮೋಟ್ನ ನಾವು ಎಲ್ಲಾದರೂ ಕೂತ್ಕೊಂಡು ಆಪ್ರೇಟ್ ಮಾಡ್ಕೊಬೋದು ನೋಡಿ ಅಂತ. ನೆಕ್ಸ್ಟ್ ಇಲ್ಲಿ ಸ್ಟ್ಯಾಂಡ್ ಇದೆ. ಚೆನ್ನಾಗಿದೆ, ನನಗೆ ಒಟ್ಟಿನಲ್ಲಿ ವರ್ತ್ ಅಂತ ಅನ್ನಿಸ್ತು. ಇದು 200 ರುಪೀಸ್ ಆ್ಯಕ್ಚುಲಿ ವರ್ತ್ ಅಂತ ಅನ್ನಿಸ್ತು ನನಗೆ. ಸೆಲ್ಫಿ ಸ್ಟಿಕ್ ಮತ್ತು ಸ್ಟ್ಯಾಂಡು ಎರಡೂ ಆಗುತ್ತೆ ಇದರಲ್ಲಿ. ಅಡ್ಜಸ್ಟೇಬಲ್, ಇದು ಹೈಟ್ ಜಾಸ್ತಿ ಮಾಡ್ಕೊಬೋದು ನೋಡಿ. ಇದು ರೊಟೇಟ್ ಮಾಡ್ಬೋದು ನೋಡಿ, ಈ ಥರ ನೋಡಿ, ಈ ಥರ ಹಿಂಗೆ ಬೇಕಿದ್ರೂ ಇಟ್ಕೊಬೋದು, ಆ್ಯಂಡ್ ಈ ಥರ ಬೇಕಿದ್ರೂ ಹಾಕ್ಕೋಬೋದು. ನಾನು ಬೇಕಿದ್ರೆ ಇದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಒಂದು ಸಲ ಚೆಕ್ ಮಾಡಿ.